ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲ್ಯೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಹಿಂದಿ ಲ್ಯಾಂಗ್ವೇಜಲ್ಲಿ ನಂದು ಯೂಟ್ಯೂಬ್ ಚಾನಲ್ ಇದೆ, ಪ್ರಶಾಂತ್ ಲ್ಯೂಕ್ ಅಂತೇಳಿ. ಅದರಲ್ಲಿ ಮೋರ್ ದೆನ್ 450 ವಿಡಿಯೋಸ್ ಇದೆ ರಿಲೇಟೆಡ್ ವಿತ್ ಟೈಲ್ಸ್, ಸ್ಯಾನಿಟರಿವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಅಡೆಸಿವ್ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋಸ್ ಇದೆ. ಇಫ್ ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್, ನೀವು ನನ್ನ ಹಿಂದಿ ಲ್ಯಾಂಗ್ವೇಜಲ್ಲಿ ವಿಡಿಯೋಸ್ ನೋಡ್ಬೋದು. ಅದರ್ವೈಸ್ ನಾನು ಬರೋ ದಿನಗಳಲ್ಲಿ ಕನ್ನಡದಲ್ಲೂ ನಾನು ಯಾವ ಥರ ನಾನು ಹಿಂದಿಯಲ್ಲೆಲ್ಲ ನನ್ನ ವಿಡಿಯೋಸ್ ಇದೆ ಅದೆಲ್ಲ ನಾನು ಕನ್ನಡದಲ್ಲೆಲ್ಲ ನಾನು ಮಾಡೋನಿದ್ದೀನಿ. ಇದು ನಂದು 4ನೇ ವಿಡಿಯೋ ಇದೆ, 4th ವಿಡಿಯೋ ಇನ್ ಕನ್ನಡ. ಸೊ ನಾನು ಇದು 4ನೇ ವಿಡಿಯೋದಲ್ಲೂ ನಾನು ನಂದು ಸ್ವಲ್ಪ ಇಂಟ್ರೊಡಕ್ಷನ್ ನಾನು ಕೊಡ್ತಾ ಇದ್ದೀನಿ, ಸೊ ದಟ್ ನಿಮಗೆ ನಂದು ಬಗ್ಗೆ ಸ್ವಲ್ಪ ಮತ್ತು ಫ್ಯಾಮಿಲರ್ ಆಗೋ ಸಲುವಾಗಿ ಅದು ಹೆಲ್ಪ್ ಆಗುತ್ತೆ. ಬೇಸಿಕಲಿ ನಾನು ಸಿರಾಮಿಕ್ ಇಂಜಿನಿಯರು. ನಾನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಟೈಲ್ ಇಂಡಸ್ಟ್ರಿಯಲ್ಲಿ ಬ್ರ್ಯಾಂಡೆಡ್ ಕಂಪ್ನೀಸಲ್ಲಿ ನಾನು 7 ಇಯರ್ಸ್ ನಾನು ಜಾಬ್ ಮಾಡಿದ್ದೀನಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ. ಅದಾದಮೇಲೆ ಲಾಸ್ಟ್ 7 ಇಯರ್ಸಿಂದ ನಂದು ಪುಣೆದಲ್ಲಿ ಶೋರೂಮ್ ಇದೆ, ಮಹಾರಾಷ್ಟ್ರದಲ್ಲಿ. ಅಪಾರ್ಟ್ ಫ್ರಮ್ ದಟ್ ನಂದು ಆಫೀಸ್ ಇದೆ, ಮಾರ್ಬಿ ಅಂಥೇಳಿ ಸಿಟಿ ಇದೆ ಗುಜರಾತಲ್ಲಿ, ಅಲ್ಲೂ ನಂದು ಆಫೀಸ್ ಇದೆ. ಮಾರ್ಬಿ ಬಗ್ಗೆ ಹೇಳಬೇಕಂದ್ರೆ, ಮಾರ್ಬಿಯಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್. ನೀವು ಯಾವುದೇ ಸಿಟಿಯಿಂದ ಇರಲಿ ಕರ್ನಾಟಕದಲ್ಲಿ, ನೀವು ಯಾವುದಾದ್ರೂ ಶಾಪಲ್ಲಿ ಹೋಗಿ ಏನು ಟೈಲ್ ಎಲ್ಲ ನೋಡ್ತಿರಲ್ಲ, ಅಲ್ಲಿರೋ ಮೋರ್ ದೆನ್ 95% ಟೈಲ್ ಎಲ್ಲ ಬರೋದು ಮಾರ್ಬಿ ಸಿಟಿಯಿಂದಲೇ ಬರೋದು, ಆಲ್ ಓವರ್ ಇಂಡಿಯಾದಲ್ಲಿ. ಅಪಾರ್ಟ್ ಫ್ರಮ್ ಆಲ್ ಓವರ್ ಇಂಡಿಯಾ, ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್. ಚೈನಾ ಆದಮೇಲೆ ಮಾರ್ಬಿ ಅಂತೇಳಿ ಸಿಟಿ ಇದೆಯಲ್ಲ ಗುಜರಾತಲ್ಲಿ, ಅಲ್ಲಿಂದನೇ ಪೂರಾ ವರ್ಲ್ಡ್ ವೈಡ್ ಎಲ್ಲ ಮಟೀರಿಯಲ್ ಸಪ್ಲೈ ಆಗುತ್ತೆ. ಮಾರ್ಬಿಯಲ್ಲಿ ನಂದು ಆಫೀಸ್ ಇದೆ. ಅಲ್ಲಿ ನಂದು ಯೂಟ್ಯೂಬ್ ಚಾನಲಿಂದ ತುಂಬ ಜನ ನಂಗೆ ಕಾಂಟ್ಯಾಕ್ಟ್ ಮಾಡಿ ಬೇರೆ ಬೇರೆ ಸ್ಟೇಟಿಂದೆಲ್ಲ ಬರ್ತಾರೆ ಜನ. ನಾನು ಅವರಿಗೆಲ್ಲ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಮಟೀರಿಯಲ್ನ ನಾನು ಸೋರ್ಸಿಂಗ್ ಮಾಡಿಕೊಡ್ತೀನಿ. ವಿ ಹ್ಯಾವ್ ಅಸೋಸಿಯೇಟ್ ವಿತ್ ಸಮ್ ಆಫ್ ದ ಕಂಪನೀಸ್. ಸೊ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನಾನು ಅಲ್ಲಿಂದೆಲ್ಲ ಮಟೀರಿಯಲ್ ಸಪ್ಲೈ ಮಾಡ್ತೀನಿ. ಸೊ ನಿಮ್ಗೇನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕರ್ನಾಟಕದಲ್ಲೂ ತುಂಬ ಕಡೆ ನಾನು ಸಪ್ಲೈ ಮಾಡಿದ್ದೀನಿ. ಅದ್ರ ಬಗ್ಗೆ ನಾನು ಮುಂದೆ ಬರೋ ದಿನಗಳಲ್ಲೆಲ್ಲ ನಾನು ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಟೈಲನ್ನು ಇನ್ಸ್ಟಾಲ್ ಮಾಡುವಾಗ ಸಿಮೆಂಟ್ ಯೂಸ್ ಮಾಡಬೇಕಾಗುತ್ತೆ ಮತ್ತು ಯಾವ ಟೈಲ್ ಇನ್ಸ್ಟಾಲ್ ಮಾಡುವಾಗ ಎಡೆಸಿವ್ ಯೂಸ್ ಮಾಡಿ ನೀವು ಟೈಲನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಎಡೆಸಿವ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಎಡೆಸಿವ್ ಅಂದರೆ ಏನಿದೆ ಅಂತೇಳಿ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಎಡೆಸಿವ್ ಇಸ್ ನಥಿಂಗ್ ಬಟ್ ಅಪ್ಗ್ರೇಡೆಡ್ ವರ್ಜನ್ ಆಫ್ ಅ ಸಿಮೆಂಟ್. ಇದು ಸಿಮೆಂಟೇ. ಏನಾಗುತ್ತೆ, ತುಂಬ ಜನರು ಏನು ಮಾಡ್ತಾರೆ, ನೀವು ಟೈಲ್ ಶೋರೂಮಲ್ಲಿ ಹೋಗಿ ಟೈಲ್ ಪರ್ಚೇಸ್ ಮಾಡುವಾಗ ನೀವು ಎಡೆಸಿವ್ಗೆ ಅವರು ಕೆಮಿಕಲ್ ಅಂತ ತುಂಬ ಜನ ಅಂತಾರೆ. ನೀವು ಕೆಮಿಕಲ್ ಹಚ್ಚಿ ಟೈಲ್ಗಳೆಲ್ಲ ಇನ್ಸ್ಟಾಲೇಷನ್ ಮಾಡಿ ಅಂತೇಳಿ. ಕೆಮಿಕಲ್ ಅಂದರೆ ಏನೋ ಒಂಥರ ಬೇರೆ ಸೌಂಡ್ ಆಗುತ್ತೆ. ಸೊ ಎಡೆಸಿವ್ ಏನಿದೆ ಇದು ಕೆಮಿಕಲ್ ಅಲ್ಲ, ಇಟ್ಸ್ ಅಪ್ಗ್ರೇಡೆಡ್. ಇದು ಸಿಮೆಂಟಿಂತ ಒಂದು ಪಟ್ಟು ಎಕ್ಸ್ಟ್ರಾ ಅಪ್ಗ್ರೇಡ್ ಆಗಿರೋ ಒಂದು ಮಟೀರಿಯಲ್ ಇದೆ. ಇಟ್ಸ್ ಅ ಸಿಮೆಂಟ್ ಓನ್ಲಿ. ಸೊ ಯಾವ ಥರ ಸಿಮೆಂಟ್ ನಿಮಗೆ 40 kg ಬ್ಯಾಗಲ್ಲಿ ಬರುತ್ತೆ ಅಲ್ಲ, ಸೇಮ್ ವೇಮೇ ನಿಮಗೆ ಎಡೆಸಿವ್ ಏನಿದೆ 20 kg ಬ್ಯಾಗಲ್ಲಿ ದೊಡ್ಡ ದೊಡ್ಡ ಕಂಪನಿ ಲೈಕ್ MYK ಲಿಡಿಗ್ರೇಟ್ ಅಂತಿದೆ, ರಾಫ್ ಅಂತೇಳಿ ಪಿಡಿಲೈಟ್ ಅವ್ರ ಕಂಪನಿ ಇದೆ, ಆರ್ಡೆಕ್ಸ್ ಸೆಂಟರ್ ಅಂತೇಳಿ ಜಾನ್ಸನ್ ಕಂಪ್ನಿದು ಇದೆ, ವೇಬರ್ ಅಂತೇಳಿ ಸೆಂಟ್ ಗೋಬಿನ್ ಕಂಪನಿ ಇದೆ. ತುಂಬ ಬ್ರ್ಯಾಂಡೆಡ್ ಕಂಪ್ನೀಸ್ ಎಲ್ಲ ನಿಮಗೆ ಎಡೆಸಿವ್ ಸಿಕ್ಬಿಡುತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದೆಲ್ಲ ಏನು ಕೆಮಿಕಲ್ ಅಲ್ಲ, ಇಟ್ಸ್ ಜಸ್ಟ್ ಅಪ್ಗ್ರೇಡ್ ವರ್ಜನ್. ಸೊ ಇದರ ಅವಶ್ಯಕತೆ ಎಲ್ಲಿ ಬರುತ್ತೆ ಅದು ಹೇಳ್ತೀನಿ. ನೀವು ಯಾವಾಗ ಟೈಲನ್ನು ಫ್ಲೋರ್ ಮೇಲೆ ಹಾಕ್ತೀವಲ್ಲ, ಆ ಟೈಮಲ್ಲಿ ನಿಮಗೆ ಎಡೆಸಿವ್ ಹಾಕಿ ನೀವು ಕಂಪಲ್ಸರಿ ಹಾಕಬೇಕು, ಅದರ ಅವಶ್ಯಕತೆ ಏನೂ ಇಲ್ಲ. ನೀವು ಫ್ಲೋರಲ್ಲಿ ಹಾಕಿದ್ರೆ ಇಟ್ಸ್ ಆಪ್ಷನಲ್. ನೋಡಿ, ಟ್ರೆಡಿಷ್ನಲ್ ಮೆಥಡಲ್ಲಿ ಏನು ನಾವು ಟೈಲ್ ಯೂಸ್ ಮಾಡ್ತೀವಲ್ಲ, ಇನ್ಸ್ಟಾಲ್ ಮಾಡ್ತೀವಲ್ಲ ನಾವು ಬೈ ಯೂಸಿಂಗ್ ಕ್ರಸ್ ಸ್ಯಾಂಡ್ ಆಯಿತು, ರೇತಿ ಮತ್ತು ಸಿಮೆಂಟ್ ಎಲ್ಲ ನಾವು ಮಿಕ್ಸ್ ಮಾಡಿ ಒಂದು ಬೆಡ್ ಮಾಡಿ ಸ್ಲರಿ ನೀರಲ್ಲಿ ಸಿಮೆಂಟ್ ಹಾಕಿ ಸ್ಲರಿ ಯೂಸ್ ಮಾಡಿ ನಾವೇನು ಇನ್ಸ್ಟಾಲ್ ಮಾಡ್ತೀವಿ, ನೀವು ಬಿಲ್ಕುಲ್ ಆ ಥರ ಮಾಡ್ಬೋದು. ಏನು ನಿಮಗೆ ಅಲ್ಲಿ ಎಕ್ಸ್ಟ್ರಾ ಎಡೆಸಿವ್ ಏನು ಇದಿಲ್ಲ, ಅವಶ್ಯಕತೆ ಇಲ್ಲ. ಇಟ್ಸ್ ಆಪ್ಷನಲ್. ಹಾಕಬೇಕಂದ್ರೆ ಇಫ್ ಯು ಆರ್ ಗೋಯಿಂಗ್ ವಿತ್ ಸಮ್ ಬಿಗ್ಗರ್ ಸ್ಲ್ಯಾಬ್ ಲೈಕ್ 4x6 ಆಯಿತು, 4x8 ಆಯಿತು, ದೊಡ್ಡ ದೊಡ್ಡ ಸೈಜಲ್ಲಿ ನೀವು ಟೈಲ್ ಇನ್ಸ್ಟಾಲ್ ಮಾಡಬೇಕಂತಂದರೆ ಆ ಟೈಮಲ್ಲಿ ನಿಮಗೆ ಎಡೆಸಿವ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಏನಾಗುತ್ತೆ, ಸಣ್ಣ ಚಿಕ್ಕ ಟೈಲ್ ಯೂಸ್ ಮಾಡುವಾಗ ನಿಮಗೆ ಪ್ರಾಪರ್ ಬಾಂಡಿಂಗ್ ಆಗಿಬಿಡುತ್ತೆ. ಸೊ ದೊಡ್ಡ ಸೈಜ್ ಯೂಸ್ ಮಾಡಾಗ ಏನಾಗುತ್ತೆ, ನೀವು ಪ್ರಾಪರಾಗಿ ಲೇ ಮಾಡಲಿಲ್ಲ ಅಂತಂದರೆ ಎಲ್ಲೋ ಒಂದು ಗ್ಯಾಪ್ ಬಂದುಬಿಡ್ತು, ಸಿಮೆಂಟ್ ಪ್ರಾಪರಾಗಿ ಅದರಲ್ಲಿ ಅಟ್ಯಾಚ್ ಆಗಲಿಲ್ಲ ಅಂತಂದರೆ ಅದು ಡಿಬೋಂಡ್ ಆಗೋ ಚಾನ್ಸ್ ಇರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಸ್ಕಿಲ್ಡ್ ಲೇಬರ್ಸ್ ಇದ್ದರೆ, ಒಳ್ಳೆ ಲೇಬರು, ಎಕ್ಸ್ಪೀರಿಯನ್ಸ್ ಲೇಬರ್ ಇದ್ದರೆ, ಯಾವುದೇ ಥರದ್ದು ನೀವು ಸೈಜ್ ಯೂಸ್ ಮಾಡಿದ್ರು ನೀವು ಎಡೆಸಿವ್ ಯೂಸ್ ಮಾಡೋದೇನು ಅವಶ್ಯಕತೆ ಇಲ್ಲ. ನೀವು ಪ್ರಾಪರಾಗಿ ಸಿಮೆಂಟಲ್ಲಿ ನೀವು ಮಾಡಿ ಏನು ಪ್ರಾಬ್ಲಮ್ ಇಲ್ಲ.
ಸೊ ಎಡೆಸಿವ್ ಯೂಸ್ ಎಲ್ಲ ಆಗುತ್ತೆ ಅಂತಂದರೆ ವೇರ್ ದೆರ್ ಈಸ್ ಅ ಪಾಸಿಬಿಲಿಟಿ ಆಫ್ ಅ ಡಿಬಾಂಡಿಂಗ್. ಹಚ್ಚಿದ ಮೇಲೆ ಅದು ಡಿಬಾಂಡ್ ಆಗೋದು, ಅದು ಡಿಟ್ಯಾಚ್ ಆಗೋದು ಎಲ್ಲಿ ಚಾನ್ಸ್ ಇದೆಯಲ್ಲ ಅಲ್ಲಿ ಇದು ಯೂಸ್ ಮಾಡಬೇಕಾಗುತ್ತೆ. ಸೊ ಯಾವಾಗ ಚಾನ್ಸ್ ಆಗುತ್ತೆ ಅದು, ಸೊ ಏನಾಗುತ್ತೆ ಅಲ್ಲ, ವಾಲ್ ಟೈಲ್ ಮೇಲೆ ಇವತ್ತಿನ ಡೇಟಲ್ಲಿ ನಾವು ನೋಡಿದ್ರೆ ಬಾತ್ರೂಮಲ್ಲಿ ಆಯಿತು, ಕಿಚನಲ್ಲಾಯಿತು, ಮತ್ತು ಕ್ಲೈಡಿಂಗ್, ವಾಲ್ ಕ್ಲೈಡಿಂಗ್ ಆಯಿತು, ಹೊರಗಿಂದ ಏನು ಪೋರ್ಷನ್ ಇರುತ್ತೆ ಕ್ಲೈಡ್ ಏರಿಯಾ, ಅದರಲ್ಲೆಲ್ಲ ಜನ ಈಗ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಟೈಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಏನಾಗುತ್ತೆ, ನೀವು ಯಾವಾಗ ದೊಡ್ಡ ಸೈಜ್ ಟೈಲ್ ಯೂಸ್ ಮಾಡ್ತಿರಲ್ಲ, ದೊಡ್ಡ ಸೈಜ್ ಅಂತಂದರೆ ನಾನು ಪರ್ಟಿಕ್ಯುಲರ್ ಆಗಿ 2 feet ಬೈ 4 feet ಹಿಡ್ಕೊಂಡು ಮೇಲ್ಗಡೆ ಏನೇ ಸೈಜ್ ಬಂದರೂ ವಿ ಕಾಲ್ ಇಟ್ ಆಸ್ ಎ ಬಿಗ್ಗರ್ ಸ್ಲ್ಯಾಬ್ ಸೈಜಸ್, ದೊಡ್ಡ ಸೈಜ್ ಅಂತೀವಿ ನಾವು ಅದಕ್ಕೆ. ಸೊ ನೀವು ಒಂದು ವೇಳೆ ವಿಟ್ರಿಫೈಡ್ ಟೈಲು 2x4 ಅಂದರೆ ಬೈ ಡಿಫಾಲ್ಟ್ ವಿಟ್ರಿಫೈಡಲ್ಲೇ ಬರೋದು. ಅದಾದಮೇಲೆ ಯಾವುದೇ ಸೈಜ್ ಬಂದರೂ ನಿಮಗೆ ವಿಟ್ರಿಫೈಡಲ್ಲೇ ಬರುತ್ತೆ. ನಾನು ಪರ್ಟಿಕ್ಯುಲರ್ ಆಗಿ ವಿಟ್ರಿಫೈಡ್ ಮತ್ತು ಸಿರಾಮಿಕ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ನಾನು 3rd ವಿಡಿಯೋ ಇದೆ, ಪ್ಲೀಸ್ ನೀವು ಅದನ್ನು ನೋಡಿ. ಯಾಕಂದರೆ ನಾನು 1 by 1 ಟಾಪಿಕ್, ಕನೆಕ್ಟೆಡ್ ಟಾಪಿಕ್ಸ್ ನಾನು ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನಿಮ್ಗೆ ಬೇಕಾದರೆ ನೀವು ನಂದು ಪ್ರಿವಿಯಸ್ ವಿಡಿಯೋ ನೋಡಿ. ಸೊ ಇಲ್ಲೇನಾಗುತ್ತೆ, ನಾವು ನವೇ ಡೇಸ್ ಏನಾಗುತ್ತೆ, ವಿಟ್ರಿಫೈಡ್ ಟೈಲ್ ಏನಿದೆಯಲ್ಲ ಅದೆಲ್ಲ ಜನರು ಏನು ಮಾಡ್ತಾ ಇದ್ದಾರೆ, ಈಗ ವಾಲ್ ಟೈಲ್ ಮೇಲೆ ಹಚ್ತಾ ಇದ್ದಾರೆ. ಸೊ ವಿಟ್ರಿಫೈಡ್ ಅಂದರೆ ಏನಾಗುತ್ತೆ, ಅದರದ್ದು ವಾಟರ್ ಆಪ್ಷನ್ಸ್ ಕೆಪಾಸಿಟಿ ತುಂಬ ಕಡಿಮೆ ಇರುತ್ತೆ, ಅದು ಪ್ರಾಪರಾಗಿ ಸ್ಟಿಕ್ ಆಗಲ್ಲ. ಅಲ್ಲೇನಾಗುತ್ತೆ, ಒಂದು ವೇಳೆ ನೀವು ಬಿಗ್ಗರ್ ಸ್ಲ್ಯಾಬ್ ಸೈಜಸ್ ಅಂದರೆ ವಿಟ್ರಿಫೈಡ್ ಟೈಲು 2 feet ಬೈ 4 feet ಮೇಲ್ಗಡೆ, ಅಥವಾ ಈವನ್ 2 feet ಬೈ 2 feet ಟೈಲ್ನು ನೀವು ಒಂದು ವೇಳೆ ವಾಲ್ ಮೇಲೆ ಹಚ್ತಾ ಇದ್ರೆ ಅಪ್ ಟು 1 meter ಅಂದರೆ ಅನ್ಕೊಳ್ಳಿ, ಸೇ ಫಾರ್ ಎಕ್ಸಾಂಪಲ್ 3.5 feet ತನಕ ನೀವು ಅಷ್ಟೇ ನಿಮ್ಮದು ಹೈಟ್ ಇದ್ದರೆ ನೀವು ಸಿಮೆಂಟಲ್ಲಿ ಮಾಡಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ವೇಳೆ 1 meterಗಿಂತ ಮೇಲ್ಗಡೆ ನಿಮಗೆ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಟೈಲು, ಅಲ್ಲಿ ಕಂಪಲ್ಸರಿ ಮಸ್ಟ್ ಆಗಿ ನೀವು ಎಡೆಸಿವೇ ಯೂಸ್ ಮಾಡಬೇಕಾಗುತ್ತೆ. ನಾನೇನು ಹೇಳ್ತಾ ಇದ್ದೀನಿ ನಿಮಗೆ, ಎಡೆಸಿವ್ಸ್ ನಥಿಂಗ್ ಬಟ್ ಅಪ್ಗ್ರೇಡೆಡ್ ವರ್ಜನ್ ಆಫ್ ಅ ಸಿಮೆಂಟ್. ಸೊ ಏನಾಗುತ್ತೆ, ನಿಮಗೆ 1 meter ಮೇಲೆ ನೀವು ಟೈಲ್ ಹಚ್ಚಕ್ಕೆ ಹೋದ್ಮೇಲೆ ಹೆವಿ ಟೈಲ್ ಇದ್ದರೆ ಅದು ಡ್ಯೂ ಟು ಗ್ರಾವಿಟಿ ಅದು ಡಿಬಾಂಡ್ ಆಗೋ ಚಾನ್ಸ್ ಹೆಚ್ಚಿರುತ್ತೆ. ಸೊ ಅಂಥ ಒಂದು ಕಂಡೀಷನ್ ಏನಾಗುತ್ತೆ, ನಿಮಗೆ ಅಪ್ಗ್ರೇಡೆಡ್ ವರ್ಜನ್ ಏನಿದೆಯಲ್ಲ, ಸಿಮೆಂಟ್ಗಿಂತ ಅಪ್ಗ್ರೇಡೆಡ್ ವರ್ಜನ್ ಯಾವುದಿದೆ, ಎಡೆಸಿವ್ ಇದೆ, ಅಲ್ಲಿ ನೀವು ಎಡೆಸಿವ್ ಯೂಸ್ ಮಾಡಬೇಕಾಗುತ್ತೆ. ಇಲ್ಲೂ ಏನಾಗುತ್ತೆ, ಎಡೆಸಿವ್ ಯೂಸ್ ಮಾಡುವಾಗ ಎಡೆಸಿವಲ್ಲೂ ಯಾವ ಥರ ನಿಮಗೆ ಸಿಮೆಂಟಲ್ಲಿ ಏನು ಗ್ರೇಡ್ ಬರುತ್ತೆ ಅಲ್ಲ, 43, 53 OPC, PPC ಅಂತೇಳಿ ಬೇರೆ ಬೇರೆ ಥರ ಏನು ಬರುತ್ತೆ ಅಲ್ಲ. ಸೇ ಫಾರ್ ಎಕ್ಸಾಂಪಲ್ 43 ಗ್ರೇಡ್ ಅಂದರೆ ಏನಾಗುತ್ತೆ, ನಿಮಗೆ ಪ್ಲಾಸ್ಟಿಂಗ್ ಪರ್ಪಸ್ ಆಯಿತು, ಟೈಲ್ ಇನ್ಸುಲೇಷನ್ ಸಲುವಾಗಿ, ಪೇಸ್ಟ್ ಮಾಡೋ ಸಲುವಾಗಿ ಯೂಸ್ ಮಾಡ್ತೀವಿ. 53 ಅಂದರೆ ಏನಾಗುತ್ತೆ, ಬೀಮ್ಸ್ ಆ್ಯಂಡ್ ಕಾಲಮ್ಸ್ ಸಲುವಾಗಿ ಹಾಕೋ ಸಲುವಾಗಿ ಯೂಸ್ ಮಾಡ್ತೀವಿ. ಯಾವ ಥರ ಸಿಮೆಂಟಲ್ಲಿ ಏನು ಕೆಟಗರೀಸ್ ಇರುತ್ತೆ ಅಲ್ಲ, ಅದೇ ಥರ ನಿಮಗೆ ಎಡೆಸಿವಲ್ಲೂ ನಿಮಗೆ ಕೆಟಗರೀಸ್ ಇದೆ. ಸೇ ಫಾರ್ ಎಕ್ಸಾಂಪಲ್ ನೀವು 2 feet ಬೈ 4 feet ಟೈಲು ನೀವು ಅಪ್ ಟು 10 feet ತನಕ, ನೀವು ಬಾತ್ರೂಮಲ್ಲಿ ಏನಾಗುತ್ತೆ ಜನರಲಿ 7 to 10 feet ಅಥವಾ 9 feet ತನಕ ಹೈಟ್ ಇರುತ್ತೆ. ಸೊ ಅಲ್ಲಿ ತನಕ ಹೈಟ್ ತನಕ ಜನರಲ್ ಟೈಲೆಲ್ಲ ಇನ್ಸ್ಟಾಲ್ ಮಾಡ್ತಾರೆ. ಸೊ ಒಂದು ವೇಳೆ ನಿಮಗೆ 2 feet ಬೈ 4 feet ಟೈಲ್ ಇದೆ ಮತ್ತು ಹೈಟ್ ಒಂದು ವೇಳೆ 10 feet ತನಕ ಇದ್ದರೆ ಅದಕ್ಕೆ ಒಂದು ಥರದ್ದು ಎಡೆಸಿವ್ ಬರುತ್ತೆ. ಒಂದು ವೇಳೆ ಅದಕ್ಕಿಂತ ದೊಡ್ಡ ಸೈಜ್ ನಿಮಗೆ 2.5 feet ಆಯಿತು, ಅಥವಾ 4 feet ಬೈ 6 feet ಆ ಥರ ದೊಡ್ಡ ಸೈಜ್ ನೀವು ಹಾಕಬೇಕು. ಒಂದು ವೇಳೆ ಹೈಟ್ ನಿಮಗೆ 15 feet ಇದೆ, 20 feet ಇದೆ ಅಂದರೆ ಅದ್ರ ಸಲುವಾಗೂ ಬೇರೆ ಬರುತ್ತೆ. ಎಡೆಸಿವಲ್ಲಿ ಎಷ್ಟು ಟೈಪ್ ಪ್ರಕಾರ ಇದೆ, ಯಾವ ಟೈಲ್ ಯೂಸ್ ಮಾಡುವಾಗ ಎಕ್ಸಾಕ್ಟ್ಲಿ ಯಾವ ಪರ್ಟಿಕ್ಯುಲರ್ ಗ್ರೇಡ್ ಯೂಸ್ ಮಾಡಬೇಕು ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ನಿಮಗೆ. ಸೊ ಏನು ಒಂದು ಸಮರಿ ಅಂದ್ರೆ ಏನು, ನಿಮಗೆ ವೆರೆವರ್ ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ಅ ಗೆಟ್ಟಿಂಗ್ ಡಿಬಾಂಡ್ ಡ್ಯೂ ಟು ಗ್ರಾವಿಟಿ, ಆ ಒಂದು ಕಂಡೀಷನಲ್ಲಿ ನಿಮಗೆ ಮಸ್ಟ್ ಆಗಿ ನೀವು ಎಡೆಸಿವ್ ಯೂಸ್ ಮಾಡಲೇಬೇಕಾಗುತ್ತೆ. ಅದರ್ವೈಸ್ ಏನಾಗುತ್ತೆ, ನೀವು ಸಿಮೆಂಟ್ ಯೂಸ್ ಮಾಡಿ 2 feet ಬೈ 4 feet ಅಥವಾ ಪರ್ಟಿಕ್ಯುಲರ್ ಆಗಿ 2 feet ಬೈ 2 feet ವಿಟ್ರಿಫೈಡ್ ಟೈಲ್ ನೀವು ಒಂದು ವೇಳೆ ವಾಲ್ ಮೇಲೆ ಹಾಕಿದ್ರೆ ಸರ್ಟನ್ ಡೇಸ್ ತನಕ ಅದಕ್ಕೇನು ಪ್ರಾಬ್ಲಮ್ ಬರಲ್ಲ. ಬಟ್ ಒಂದು ಸರ್ಟನ್ ಡೇಸ್ ಆದಮೇಲೆ ಅಂದರೆ ಹೇಳಕ್ಕೆ ಬರಲ್ಲ ಏನು, 1 monthಲ್ಲೂ ಅದು ಡಿಬಾಂಡ್ ಆಗ್ಬೋದು, 6 monthಲ್ಲೂ ಆಗ್ಬೋದು, 1 yearಲ್ಲೂ ಆಗ್ಬೋದು, 2 yearsಲ್ಲೂ ಆಗ್ಬೋದು. ಮೇನ್ ಏನಾಗುತ್ತೆ ಅಲ್ಲ, ಒಂದು ವೇಳೆ ಡಿಬಾಂಡ್ ಆಗಿ ಕೆಳಗಡೆ ಬಿದ್ದರೆ ಯಾರಿಗಾದರೂ ಹತ್ತಿದ್ರೆ ಅದೆಲ್ಲ ತುಂಬ ರಿಸ್ಕಿ ಆಗುತ್ತೆ. ಸೊ ನೀವು ಯಾವಾಗೂ ಟೈಲ್ ಏನು ಯೂಸ್ ಮಾಡ್ತಿರಲ್ಲ ಆ ಟೈಮಲ್ಲಿ ಯಾವ ನೋಡಿ, ಪರ್ಪಸ್ ಶುಡ್ ಬಿ ಸಾಲ್ವ್ ಅಲಾಂಗ್ ವಿತ್ ಒಂದು ಡ್ಯೂರಬಿಲಿಟಿ. ಮತ್ತು ಏನಾಗುತ್ತೆ, ಒಂದ್ಸರಿ ಟೈಲ್ ಕೆಲಸ ಏನಿರುತ್ತೆ, ಒಂದ್ಸರಿ ನೀವು ಹಾಕಿದ ಮೇಲೆ ಅದ್ರ ಬಗ್ಗೆ ಮತ್ತೆ ನಿಮಗೆ 20-25 years ನೋಡೋಕ್ಕೆ ನಿಮಗೆ ಚಾನ್ಸ್ ಇರಬಾರ್ದು. ಆ ಥರ ನೀವೆಲ್ಲ ಪೂರ ಕ್ಯಾಲ್ಕುಲೇಷನ್ ಮಾಡಿ ನೀವೆಲ್ಲ ಇದೆಲ್ಲ ಇನ್ಸ್ಟಾಲ್ ಮಾಡಬೇಕು. ಯಾಕಂದರೆ ರೀವರ್ಕು ಅಥವಾ ರಿಪೇರ್ ವರ್ಕ್ ಬಂದಾಗ ತುಂಬ ನಿಮಗೆ ಹಣ ಖರ್ಚಾಗ್ಬಿಡುತ್ತೆ. ಸೊ ಟೈಲ್ ವಿಟ್ರಿಫೈಡ್ ಟೈಲೆಲ್ಲ ವಾಲಲ್ಲಿ ಹಚ್ಚುವಾಗ ನಿಮಗೆ ಎಡೆಸಿವ್ ಯೂಸ್ ಮಾಡಿ, ಫ್ಲೋರಲ್ಲಿ ಹಚ್ಚುವಾಗ ಆಪ್ಷನ್ ಇದೆ, ನೀವು ಸಿಮೆಂಟು ಅಥವಾ ಎಡೆಸಿವ್ ಎರಡು ಯೂಸ್ ಮಾಡ್ಬೋದು. ಈಗ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಸೈಜಲ್ಲಿ ನಿಮಗೆ ಯಾವ ಗ್ರೇಡು ಮತ್ತು ಯಾವ ಕಂಪ್ನಿಯಲ್ಲಿ ಯಾವ ಗ್ರೇಡಲ್ಲಿ ಬರುತ್ತೆ ಅಂತೇಳಿ
ಅದ್ರ ಬಗ್ಗೆನೂ ನಿಮಗೆ ಡೀಟೇಲ್ ಆಗಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮ್ಮ ಪ್ರೋತ್ಸಾಹ ಬೇಕು, ಯಾಕಂದರೆ ಲೈಕು ಶೇರು ಮತ್ತು ಕಮೆಂಟ್ಸ್ ಬಂದಲ್ಲಿ ನಮ್ಗೆ ಇನ್ನೂ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಸೊ ಇಟ್ಸ್ ಹಂಬಲ್ ರಿಕ್ವೆಸ್ಟ್, ನೀವು ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ತುಂಬ ಟೆಕ್ನಿಕಲ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ. ಧನ್ಯವಾದಗಳು. ಥ್ಯಾಂಕ್ ಯು.